ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ವಟಾಣಿ ಕುರ್ಮಾ ಹೇಗೆ ಮಾಡೋದಂತ ಹೇಳಿ ತಿಳಿಸಿಕೊಡ್ತೀನಿ. ಇದುವರೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು ಹಿಂದಿನ ದಿನ ರಾತ್ರಿ ಏನು ಮಾಡಿದ್ದೆಪ್ಪ ಅಂದ್ರೆ ವಟಾಣಿ ಕಾಳನ್ನು ನೆನೆಸಿಟ್ಟಿದ್ದೆ. ಅಥವಾ 3 ರಿಂದ 4 ತಾಸು ಈ ಒಂದು ವಟಾಣಿ ಕಾಳನ್ನು ನೀರಿನಲ್ಲಿ ನೆನೆಸಿಡಬೇಕು. ಬಟಾಣಿ ಕಾಳು ಚೆನ್ನಾಗಿ ನೆನೆದ ಮೇಲೆ ಅದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಹಾಕ್ಕೊಂಡು 4 ರಿಂದ 5 ವಿಷಲನ್ನು ಹೊಡ್ಸೋಕ್ಕೆ ನಾನೇನು ಮಾಡಿದ್ದೆ ಅಂದ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೆ. ಅದ್ರ ಜೊತೆಗೆ ಏನು ಮಾಡಿದ್ದೆ ಅಂದ್ರೆ ನಾನು ಒಂದು ಸೈಡ್ ಅದಕ್ಕೆ ಬೇಕಾದಂಥ ಮಸಾಲೆ ಪದಾರ್ಥವನ್ನು ರೆಡಿ ಮಾಡಿಕೊಂಡೆ. ಮಸಾಲೆ ಪದಾರ್ಥ ರೆಡಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ನೀವು ಬೇಕಾದರೆ ಒಣ ಕೊಬ್ಬರಿನೂ ತೊಗೋಬೋದು. ನಂತರ ಇಲ್ಲಿ 2 ರಿಂದ 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಕುರ್ಮಾ ತುಂಬ ಟೇಸ್ಟ್ ಆಗುತ್ತೆ. ನಂತರ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ 2 ಚಮಚ. ಅನಂತರ ಅದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಮನೆಯಲ್ಲೇ ತಯಾರಿಸಿದಂತಹ ಗರಂ ಮಸಾಲವನ್ನು ಉಪಯೋಗಿಸಿದ್ದೀನಿ. ನಾನಿಲ್ಲಿ ಅರ್ಧ ಚಮಚ ಗರಂ ಮಸಾಲವನ್ನು ಉಪಯೋಗಿಸಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಉಪಯೋಗಿಸ್ಕೊಂಡು ಈ ಒಂದು ಮಸಾಲೆ ಪದಾರ್ಥವನ್ನು ಏನು ಮಾಡ್ತಾ ಇದ್ದೀನಿ, ನಾನು ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ಪದಾರ್ಥನ ರೆಡಿ ಮಾಡೋಷ್ಟರಲ್ಲಿ ಏನಾಯಿತು ಅಂದ್ರೆ ಈ ಒಂದು ಬಟಾಣಿ ಕಾಳು ಎಲ್ಲ ಏನಾಯಿತು ಅಂದ್ರೆ ಬೆಂದಿದ್ದು. ಈ ಕಡೆ ನಾನು ಮಸಾಲೆ ಪದಾರ್ಥನೂ ಸಹಿತ ರುಬ್ಕೊಂಡೆ. ನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಕಾದಿದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೆ. ಆನಂತರ ಅದಕ್ಕೆ ಚಿಕ್ಕದಾಗಿ ಕತ್ತರಿಸಿದಂತಹ ಒಂದು ಉಳ್ಳಾಗಡ್ಡೆಯನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ. ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಆ ಒಂದು ಬೇಯಿಸಿದಂತಹ ಒಂದು ವಟಾಣಿ ಕಾಳುಗಳನ್ನು ಈ ಒಂದು ಪಾತ್ರೆಗೆ ನಾನೇನು ಮಾಡ್ತಾಯಿದ್ದೆ ಅಂದ್ರೆ ಹಾಕ್ಕೊಳ್ತಾ ಇದ್ದೇನೆ, ನೋಡ್ತಾ ಇರ್ಬೋದು. ಈ ಒಂದು ಬಟಾಣಿ ಕುರ್ಮಾಕ್ಕೆ ನೀವು ಆಲೂಗಡ್ಡೆಯನ್ನು ಸಹಿತ ಉಪಯೋಗಿಸ್ಬೋದು, ಆವಾಗಲೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನಿಲ್ಲಿ ಯಾವುದೇ ರೀತಿಯಾಗಿ ಆಲೂಗಡ್ಡೆಯನ್ನು ಉಪಯೋಗಿಸಿಲ್ಲ, ಕೇವಲ ಬಟಾಣಿ ಅಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಬಟಾಣಿಯನ್ನು ಸೇರಿಸಿದ ನಂತರ ತಯಾರಿಸಿದಂಥ ಮಸಾಲೆ ಪದಾರ್ಥವನ್ನು ಸಹಿತ ನಾನು ಈ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಟಾಣಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆ 2 ಬಟಾಣಿ ಮತ್ತು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸಮಯದವರೆಗೂ ಹಾಗೆಯೇ ಗ್ಯಾಸ್ ಮೇಲೆ ಬಿಡಬೇಕು. ಈ ಬಟಾಣಿ ಕುರ್ಮಾಕ್ಕೆ ನೀವು ಆಲೂಗಡ್ಡೆಯನ್ನು ಹಾಕ್ಕೊಂಡು ಸಹಿತ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಯಾವುದೇ ರೀತಿಯ ಆಲೂಗಡ್ಡೆಯನ್ನು ಉಪಯೋಗಿಸಿಲ್ಲ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಈ ರೀತಿಯಾಗಿ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದನ್ನು ಬೇಯಿಸೋದಿಟ್ಟು ಇನ್ನೊಂದು ಸೈಡ್ ಏನು ಮಾಡಿದ್ದೀನಿ ಅಂದ್ರೆ ನಾನು ಮನೆಯಲ್ಲೇ ತಯಾರಿಸಿದಂತಹ ಪನ್ನೀರನ್ನು ಈ ಒಂದು ವಟಾಣಿ ಕುರ್ಮಾಕ್ಕೆ ಉಪಯೋಗಿಸಿದ್ದೇನೆ. ಆ ಒಂದು ಪನ್ನೀರನ್ನ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅನಂತರ ಏನು ಮಾಡ್ತೀನಿ ಅಂದರೆ ಈ ಒಂದು ವಟಾಣಿ ಮಸಾಲೆ ಇರುವಂಥ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಪನ್ನೀರನ್ನು ನಾವು ಸ್ವಲ್ಪ ವಟಾಣಿ ಕಾಳು ಕುರ್ಮಾ ಬೇಯಿಸ್ಕೊಂಡ್ಮೇಲೆ ಹಾಕ್ಕೋಬೋದು. ಇವಾಗ ಅದನ್ನು ಚೆನ್ನಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಿದ್ದೀನಿ. ಈ ರೀತಿಯಾಗಿ ನಾವು ಮನೆಯಲ್ಲಿಯೇ ಸುಲಭವಾಗಿ ಹೆಲ್ದಿಯಾಗಿ ಡಿಲಿಷಿಯಸ್ ಇರುವಂತಹ ವಟಾಣಿ ವೆಜಿಟೇಬಲ್ ಕುರ್ಮಾವನ್ನು ಮನೆಯಲ್ಲಿಯೇ ಹೋಟೆಲ್ ಸ್ಟೈಲ್ ರೂಪದಲ್ಲಿ ತಯಾರಿಸ್ಬೋದು. ಎಲ್ರಿಗೂ ಈ ಒಂದು ವಟಾಣಿ ವೆಜಿಟೇಬಲ್ ಕುರ್ಮಾ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಟಾಣಿ ವೆಜಿಟೇಬಲ್ ಕುರ್ಮಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾಗಿ ಬೇರೆ ರೀತಿಯ ಕುರ್ಮಾ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ, ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ ತಿಳಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಪೂರಿ ಮತ್ತು ಚಪಾತಿಗೆ ಈ ಒಂದು ವೆಜಿಟೇಬಲ್ ಕುರ್ಮಾವನ್ನು ನೀವು ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿ ಡಿಲಿಷಿಯಸ್ ಆಗಿರುತ್ತೆ. ಮಕ್ಕಳು ಸಹಿತ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದಾಗಿದೆ.